ಸ್ವಾಭಿಮಾನಿ ಸಂಸದೆ ಸುಮಲತಾ ನಡೆ ಇನ್ನೂ ನಿಗೂಢವಾಗಿದೆ. ಮಂಡ್ಯ ಮೈತ್ರಿ ಟಿಕೆಟ್ ಜೆಡಿಎಸ್ ಪಾಲಾಗಿರುವಂತಹ ಹಿನ್ನೆಲೆಯಲ್ಲಿ ಈಗ ನಿಲ್ಬೇಕಾ ಅಥವಾ ಜೆಡಿಎಸ್ಗೆ ಸಪೋರ್ಟ್ ಮಾಡಬೇಕಾ, ತಟಸ್ಥರಾಗಿರ್ಬೇಕಾ ಅನ್ನುವಂಥ ಗೊಂದಲದಲ್ಲಿ ಸುಮಲತಾ ಅವರಿದ್ದಾರೆ. ಸಭೆಗಳ ಮೇಲೆ ಸಭೆ ಮಾಡ್ತಿದ್ದಾರೆ, ಬಟ್ ಫೈನಲ್ ನಿರ್ಧಾರ ಇನ್ನೂ ಆಗಿಲ್ಲ. ಅವರು ಬಿಜೆಪಿ ಹೈಕಮಾಂಡ್ ನಾಯಕರು ಅವರಿಗೆ ಭರವಸೆ ಕೊಟ್ಟಿದ್ದಾರೆ, ಮುಂದಿನ ದಿನಗಳಲ್ಲಿ ನಿಮಗೆ ಸೂಕ್ತ ಸ್ಥಾನಮಾನಗಳನ್ನು ಕೊಡ್ತೀವಿ ಅಂತ. ಬೆಂಗಳೂರು ನಿವಾಸದಲ್ಲೇ ಸರಣಿ ಸಭೆಗಳನ್ನು ಮಾಡ್ತಾನೆ ಇದ್ದಾರೆ. ಆಪ್ತರು ಹಾಗೆ ಅಂಬರೀಷ್ ಅಭಿಮಾನಿಗಳು ಮಂಡ್ಯ ಮುಖಂಡರ ಜೊತೆಗೆ ಮಾತುಕತೆ ನಡೆಸ್ತಾನೆ ಇದ್ದಾರೆ. ಕಳೆದ 2 ದಿನಗಳಿಂದ ಬೆಂಗಳೂರಿನಲ್ಲಿದ್ದಾರೆ ಅವರ ಆಪ್ತರು. ಮೈತ್ರಿ ಧರ್ಮದಂತೆ ಜೆಡಿಎಸ್ ಅಭ್ಯರ್ಥಿ ಬೆಂಬಲಿಸಬೇಕಾ ಅಥವಾ ಸ್ವಾಭಿಮಾನದ ಹೆಸರಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿ ಮತ್ತೆ ಸ್ಪರ್ಧೆ ಮಾಡಬೇಕಾ, ಮಾತು ತಪ್ಪಿದ ಬಿಜೆಪಿ ನಿಲುವನ್ನು ತಟಸ್ಥವಾಗಿದ್ದು ಖಂಡಿಸಬೇಕಾ, ನಿತ್ಯವೂ ಭಿನ್ನ ವಿಭಿನ್ನ ಆಲೋಚನೆಯಲ್ಲಿ ಸುಮಲತಾ ಇದ್ದಾರೆ. ನೋಡಿ, ಈಗ ಅಲ್ಲಿ ಮಂಡ್ಯದಲ್ಲಿ 2019ರಲ್ಲಿ ಬಹಳ ದೊಡ್ಡ ಮಾರ್ಜಿನಿಂದ ಗೆದ್ದರು ಸ್ವಾಭಿಮಾನಿ ಹೆಸರಲ್ಲಿ ಸುಮಲತಾ. ಬಟ್ ಈಗ ಆ ರೀತಿ ವಾತಾವರಣ ಇಲ್ಲ. ಕಾಂಗ್ರೆಸ್ ನಾಯಕರು ಕೂಡ ಗಾಳ ಹಾಕ್ತಿದ್ದಾರೆ. ಗಾಳ ಅಂತಂದ್ರೇನೋ ಕುಮಾರಸ್ವಾಮಿಯವ್ರನ್ನ ಸೋಲಿಸೋಕೆ ಸುಮಲತಾ ಅವ್ರನ್ನ ಅಲ್ಲಿ ಅಭ್ಯರ್ಥಿಯನ್ನು ಹಾಕಬೇಕು ಅನ್ನೋಂಥ ಪ್ಲ್ಯಾನ್ ಮಾಡ್ತಾ ಇದ್ದಾರೆ ಅವರು. ಒಟ್ಟಿನಲ್ಲಿ ಮತ ವಿಭಜನೆ ಆಗಬೇಕು ಅಲ್ಲಿ. ಬಟ್ ಸುಮಲತಾ ಅವರು ಹಾಗಿರ್ತಾರ, ತಟಸ್ಥರಾಗಿ ಉಳ್ಕೊಂಡ್ಬಿಡ್ತಾರೆ. ಆಯ್ತಪ್ಪ, ನಂಗೆ ಕಾಂಗ್ರೆಸ್ಸು ಬೇಡ, ಈ ಮೈತ್ರಿ ಸಹವಾಸನೂ ಬೇಡ ಅಂತ ಸುಮ್ಮನಾಗ್ಬಿಡ್ತಾರೆ, ಪ್ರಚಾರಕ್ಕೆ ಹೋಗೋದಿಲ್ವಾ? ಜೊತೆಗೆ ಸ್ವಾಭಿಮಾನಿಯಾಗಿ ಮತ್ತೊಮ್ಮೆ ಕಣಕ್ಕಿಳಿತಾರಾ? ಕಣಕ್ಕಿಳಿಯುವಂಥ ಸಾಧ್ಯತೆಗಳು ಕಡಿಮೆ ಇದೆ. ಹಾಗಾಗಿದ್ರೆ ಇಷ್ಟೊತ್ತಿಗಾಗಲೇ ಅವರು ಅನೌನ್ಸ್ ಮಾಡುತ್ತಾ ಇದ್ರೇನೋ ಬಹುಶಃ. ಬಟ್ ಈಗ BJP ನಾಯಕರು ಕೂಡ ಅವ್ರನ್ನ ಬಿಡ್ತಾ ಇಲ್ಲ, ನಿರಂತರವಾಗಿ ಟಚ್ಚಲ್ಲಿದ್ದಾರೆ. ಜೊತೆಗೆ ಅವರ ಮನವೊಲಿಸುವಂಥ ಪ್ರಯತ್ನಗಳು ಕೂಡ ಆಗ್ತಾ ಇದೆ. ಈಗಾಗಲೇ ರಾಜ್ಯ BJP ಉಸ್ತುವಾರಿ ರಾಧಾ ಮೋಹನ್ ದಾಸ್ ಕೂಡ ಹೇಳಿದ್ದಾರೆ, ಅವ್ರು ನಮ್ಮ ಜೊತೆಗೇ ಇರ್ತಾರೆ, ಅವ್ರು ಮುಂದಿನ ದಿನಗಳಲ್ಲಿ ನಾವು ಒಳ್ಳೆ ಸ್ಥಾನಮಾನಗಳನ್ನು ಕೊಡ್ತೀವಿ ಅಂತ. ಇನ್ನು ದಳಪತಿಗಳು ಕೂಡ ಸಾಫ್ಟ್ ಆಗಿದ್ದಾರೆ ಸುಮಲತಾ ವಿಚಾರದಲ್ಲಿ. ಯಾಕಂದರೆ ಸಪೋರ್ಟ್ ಬೇಕೇ ಬೇಕು, ಅವರ ಬೆಂಬಲವನ್ನು ಕೂಡ ನಾವು ಕೇಳ್ತೀವಿ ಅಂತ.